ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ನಿಮಗೆ ಒಂದು ವಿಶೇಷವಾದಂತಹ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಚತುರ್ದಶಿ ಅಂತಂದರೆ ಕಾರ್ತಿಕ ಮಾಸದ ಚತುರ್ದಶಿ ಅನ್ನುವಂತಹದ್ದು ಬಹಳ ವಿಶೇಷ. ಜೊತೆಯಲ್ಲಿ ಕಮೆಂಟಲ್ಲಿ ಕೂಡ ಕೇಳ್ತಾ ಇದ್ರಿ, ಯಾವತ್ತು ಮೇಡಮ್ ಚತುರ್ದಶಿ ಅಂತಂದು. ಈ ಬುಧವಾರ 19ನೇ ತಾರೀಕು ಕಾರ್ತಿಕ ಮಾಸದ ಚತುರ್ದಶಿ ಇರುವಂತಹದ್ದು. ಯಾರಿಗೆಲ್ಲ ಗೊತ್ತಿಲ್ಲ ಈ ಚತುರ್ದಶಿ ಅಂದರೆ ಏನು ಅಂತಂದರೆ, ನೋಡಿ, ಅವತ್ತಿನ ದಿವಸ ಸಂಕಲ್ಪ ಪೂರ್ವಕವಾಗಿ ನಾವು ಶ್ರೀಮನ್ ಮಹಾವಿಷ್ಣುವಿನ ಜೊತೆಗೆ ರಾಯರ ಪೂಜೆಯನ್ನು ಮಾಡುವಂತಹದ್ದು ಬಹಳ ಶ್ರೇಷ್ಠ. ನೀವೇನೇ ಸಂಕಲ್ಪ ಮಾಡಿಕೊಂಡ್ರೂ ಕೂಡ ಅವತ್ತಿನ ದಿವಸ ಬಹಳ ಬೇಗ ಈಡೇರುತ್ತೆ. ಹೀಗಾಗಿ ಯಾರೂ ಕೂಡ ಈ ವಿಡಿಯೋವನ್ನು ಸ್ಕಿಪ್ ಮಾಡ್ದಲೆ ಪ್ರತಿಯೊಬ್ಬರೂ ಕೂಡ ಬುಧವಾರದ ದಿವಸ ರಾಯರ ಪೂಜೆಯನ್ನು ಮನೆಯಲ್ಲಿ ಗುರುವಾರ ಹೇಗೆ ಪೂಜೆ ಮಾಡ್ತಿರೋ ಹಾಗೆ ನೆರವೇರಿಸಿ. ಹೇಳ್ಕೊಡ್ತೀನಿ ಯಾವ ರೀತಿ ಮಾಡೋ ಅಂತಹದ್ದು ಅಂತ ಹೇಳಿ. ಬುಧವಾರದ ದಿವಸ ಮನೆಯಲ್ಲಿ ಯಾರೂ ಕೂಡ ಮೇಯ್ನ್ ನಾನ್ ವೆಜ್ಜನ್ನು ಮಾಡಲಿಕ್ಕೆ ಆಗಲಿ, ನಾನ್ ವೆಜ್ಜನ್ನು ಅವತ್ತಿನ ದಿವಸ ಹೊರಗಡೆ ತಿನ್ನಲಿಕ್ಕೆ ಆಗಲಿ ಹೋಗಬೇಡಿ. ಯಾವ ರೀತಿ ಗುರುವಾರ ರಾಯರ ಪೂಜೆಗೆ ಎಷ್ಟು ನಿಷ್ಠೆಯಿಂದ ಮನೆಯೆಲ್ಲ ಕ್ಲೀನ್ ಮಾಡ್ಕೋತಿರೋ ಅವತ್ತಿನ ದಿವಸ ರಾಯರ ವಾರ ಅಂಥೇಳಿ, ಅದೇ ರೀತಿ ಬುಧವಾರ ಕೂಡ ಸ್ವಲ್ಪ ಬೇಗ ಎದ್ದು ಮನೆಯೆಲ್ಲ ಕ್ಲೀನಾಗಿ ಗುಡಿಸ್ಕೊಂಡು ಒರೆಸ್ಕೊಂಡು ಮಾಡ್ಕೊಳ್ಳಿ. ಇನ್ನು ದೇವರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅವತ್ತಿನ ದಿವಸ ರಾಯರ ಫೋಟೋವನ್ನು, ಜೊತೆಯಲ್ಲಿ ಶ್ರೀಮನ್ ಮಹಾವಿಷ್ಣುವಿನ ಸ್ವರೂಪದ ಯಾವ ಫೋಟೋ ಅಥವಾ ವಿಗ್ರಹ ಇದ್ದರೂ ಕೂಡ ಅದನ್ನು ಕೂಡ ಒರೆಸ್ಕೊಂಡು ರೆಡಿ ಮಾಡಿಟ್ಕೊಳ್ಳಿ. ನೋಡಿ, ರಾಯರ ಪೂಜೆಯ ಜೊತೆಗೆ ಶ್ರೀಮನ್ ಮಹಾವಿಷ್ಣುವಿನ ಪೂಜೆಯನ್ನು ಅವತ್ತಿನ ದಿವಸ ಮಾಡಲೇಬೇಕು, ಅದೇ ಮುಖ್ಯ. ಇನ್ನು ರಾಯರ ಫೋಟೋ ಒರೆಸ್ಕೊಂಡು ರಾಯರಿಗೆ ಗಂಧ ಹಚ್ಚಿ, ಇಲ್ಲ ಅಂತಂದರೆ ಗೋಪಿ ಚಂದನವನ್ನು ಹಚ್ಚಿ, ರಾಯರಿಗೆ ತಪ್ಪದೇ ಸ್ವಲ್ಪ ತುಳಸಿ ಮತ್ತು ಹೂಗಳನ್ನು ಏರಿಸುವಂತಹದ್ದನ್ನು ಮಾಡಿ ಅವತ್ತಿನ ದಿವಸ ರಾಯರಿಗೆ 5 ಮಣ್ಣಿನ ದೀಪಗಳನ್ನು ಮಾತ್ರ ನಾವು ಹಚ್ಚಬೇಕಾಗತ್ತೆ. ಬೇರೆ ಯಾವುದೇ ದೀಪಗಳು ಬೇಡ, 5 ಮಣ್ಣಿನ ದೀಪಗಳನ್ನು ಹಚ್ಚಿ. ಇನ್ನು ಶ್ರೀಮನ್ ವಿಷ್ಣುವಿನ ಸ್ವರೂಪದ ಯಾವ ಫೋಟೋ ಅಥವಾ ವಿಗ್ರಹ ಇದ್ದರೂ ಪರವಾಗಿಲ್ಲ, ಒರೆಸ್ಕೊಳ್ಳಿ. ಇಲ್ಲ ವಿಗ್ರಹ ಇದ್ದರೆ ಮೊದಲು ಮಡಿ ನೀರಿನಿಂದ ತೊಳ್ಕೊಂಡು ಅದಕ್ಕೆ ಗಂಧ ಅಥವಾ ಗೋಪಿ ಚಂದನವನ್ನು ಹಚ್ಚಿ ಅವರ ಫೋಟೋಗೂ ಕೂಡ ಸ್ವಲ್ಪ ತುಳಸಿ ಮತ್ತು ಅವತ್ತಿನ ದಿವಸ ವಿಶೇಷವಾಗಿ ದುಂಡು ಮಲ್ಲಿಗೆ ಹೂವು, ಇಲ್ಲ ಅಂತಂದರೆ ಪಾರಿಜಾತ ಹೂ ಸಿಕ್ಕಿದ್ರೆ ಅದನ್ನು ಅಲಂಕಾರಕ್ಕೆ ಬಳಸ್ಕೊಳ್ಳಿ. ಶ್ರೀಮನ್ ಮಹಾವಿಷ್ಣುವಿಗೂ ಅಷ್ಟೇ ಮತ್ತು ರಾಯರಿಗೂ ಕೂಡ ಅಷ್ಟೇ. ಅವರ ಮುಂದೆ 2 ಮಣ್ಣಿನ ದೀಪವನ್ನು, ಅಂದರೆ ಶ್ರೀಮನ್ ಮಹಾವಿಷ್ಣುವಿನ ಸ್ವರೂಪದ ಫೋಟೋ ಅಥವಾ ವಿಗ್ರಹದ ಮುಂದೆ 2 ಮಣ್ಣಿನ ದೀಪವನ್ನು ತುಪ್ಪದಲ್ಲಿ ಹಚ್ಕೊಳ್ಳೋಕ್ಕೆ ಸಿದ್ಧ ಮಾಡಿಕೊಳ್ಳಿ. ಮತ್ತು ಅವತ್ತಿನ ದಿವಸ ತುಳಸಿ ಪೂಜೆಯನ್ನು ಕೂಡ ಸ್ವಲ್ಪ ವಿಶೇಷವಾಗಿ ಪ್ರಾಧಾನ್ಯತೆ ಕೊಟ್ಟು ತಪ್ಪದೇ ಮಾಡಿ. ಏಕೆ ಅಂದರೆ ಒಳಗಡೆ ನಾವು ಶ್ರೀಮನ್ ಮಹಾವಿಷ್ಣುವಿನ ಆರಾಧನೆ ಹೇಗೆ ಮಾಡ್ತೀವೋ ತುಳಸಿ ಗಿಡಕ್ಕೂ ಸಹ ಅಷ್ಟೇ ನಿಷ್ಠೆಯಿಂದ ಪೂಜೆ ಸಲ್ಲಿಸಬೇಕು. ಸ್ವಲ್ಪ ಮಡಿ ನೀರನ್ನು ಹಾಕಿ ಅರಿಶಿಣ, ಕುಂಕುಮ, ಅಕ್ಷತೆ, ಸ್ವಲ್ಪ ಗೆಜ್ಜೆ ವಸ್ತ್ರ, ಕನಕಾಂಬ್ರ, ಇಲ್ಲ ಅಂತಂದರೆ ದುಂಡು ಮಲ್ಲಿಗೆ ಹೂವನ್ನು ಸಿಕ್ಕಿದ್ರೆ ನೀವು ತುಳಸಿ ಗಿಡದ ಅಲಂಕಾರಕ್ಕೂ ಕೂಡ ಬಳಸ್ಕೊಂಡು ತುಳಸಿ ಗಿಡದ ಮುಂದೆ 2 ಮಣ್ಣಿನ ದೀಪವನ್ನು ಅವತ್ತಿನ ದಿವಸ ತುಪ್ಪದಲ್ಲೇ ಹಚ್ಕೊಳ್ಳಿ. 2 ಹೂಬತ್ತಿಗಳನ್ನು ತುಪ್ಪದಲ್ಲಿ ನೆನೆಸ್ಬಿಟ್ಟು ಅರ್ಧ ಸ್ಪೂನ್ ತುಪ್ಪ ಹಾಕಿ ಸಾಕು. ಅದರ ತುಂಬ ಎಲ್ಲ ತುಪ್ಪ ಹಾಕಿ ತುಂಬಾ ಒತ್ತೆ ಉರಿಸ್ಬೇಕು ಅಂತೇಳಿ ಏನೂ ಇಲ್ಲ. ಇನ್ನು ತುಳಸಿ ಗಿಡದ ಮುಂದೆ 2 ವಿಳೆದೆಲೆಯಲ್ಲಿ 2 ಬಾಳೆಹಣ್ಣು, ಸ್ವಲ್ಪ ಅಡಿಕೆಯನ್ನು ಒಂದು ತಟ್ಟೆಯಲ್ಲಿಟ್ಟು ಆ ತಾಯಿಗೆ ನೈವೇದ್ಯವನ್ನು ತೋರಿಸಿ, ಇದಾದ ಮೇಲೆ ನೀವು ದೇವರ ಮನೆಯಲ್ಲಿ ಏನು ದೀಪಗಳನ್ನು 2 ದೀಪವನ್ನು ಮಾಮೂಲಿಯಾಗಿ ಪ್ರತಿನಿತ್ಯ ಹೇಗೆ ಹಚ್ಚುತ್ತೀರೋ ಹಾಗೆ ಹಚ್ಚಬೇಕು. ಇದಾದ ತಕ್ಷಣ ನೀವೇನು ಮಾಡಬೇಕು, ಮೊದಲು ಸಂಕಲ್ಪವನ್ನು ಮಾಡ್ಕೋಬೇಕು. ಈ ಪೂಜೆಯನ್ನು ಸಂಕಲ್ಪ ಮಾಡಿಕೊಂಡೇ ಮಾಡಿ, ಆಗಲೇ ಅದರ ಫಲಗಳು ಸಿಗುವಂತಹದ್ದು.
ಶ್ರೀಮನ್ ಮಹಾವಿಷ್ಣುವಿನ ಮುಂದೆ ಏನು 2 ಮಣ್ಣಿನ ದೀಪವನ್ನು ಇಟ್ಟಿರ್ತೀರಲ್ವ, ಅದನ್ನು ಹಚ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಬಲಗೈಯಲ್ಲಿ ಸ್ವಲ್ಪ ತುಳಸಿ ಮತ್ತು ಅಕ್ಷತೆಯನ್ನು ಹಿಡ್ಕೊಂಡು ಇಲ್ಲಿ ಶ್ರೀಮನ್ ಮಹಾವಿಷ್ಣುವಿನ ಹೆಸರಿನಲ್ಲಿ ನಾವು ಸಂಕಲ್ಪ ಮಾಡ್ಕೋಬೇಕು. ಶ್ರೀಮನ್ ಮಹಾವಿಷ್ಣುವಿನ ಹೆಸರುಗಳಾದಂತಹ ಅಚ್ಯುತ, ನಾರಾಯಣ, ಗೋವಿಂದ, ವಾಸುದೇವ ಅಂತ ಹೇಳಿ ಅವರನ್ನು ಸ್ಮರಿಸ್ಕೊಂಡು ನಿಮ್ಮ ಮನೆಯಲ್ಲಿ ಯಾರೆಲ್ಲ ಸದಸ್ಯರಿದ್ದೀರ ಎಲ್ಲರ ಹೆಸರುಗಳು, ಅವರ ಗೋತ್ರ, ನಕ್ಷತ್ರ ಗೊತ್ತಿದ್ದರೆ ಹೇಳಿಕೊಂಡು ಎಲ್ರಿಗೂ ಏನೆಲ್ಲ ಕಷ್ಟ ಇದೆ ಅಥವಾ ಏನೆಲ್ಲ ಇಷ್ಟಾರ್ಥ ಭಗವಂತನಿಂದ ಈಡೇರಿಕೆ ಆಗಬೇಕು ಎಲ್ಲವನ್ನು ಕೇಳ್ಕೊಳ್ಳಿ. ಮತ್ತು ಮನೆಯಲ್ಲಿರೋರೆಲ್ರಿಗೂ ಕೂಡ ಆಯಸ್ಸು, ಆರೋಗ್ಯ ಪ್ರಾಪ್ತಿಯಾಗಲಿ ಅಂತ ಹೇಳಿ ಕೇಳಿಕೊಂಡು ಆ ಹೂ ಮತ್ತು ಅಕ್ಷತೆಯನ್ನು ಏನು ನೀವು ಬಲಗೈಯಲ್ಲಿ ಹಿಡ್ಕೊಂಡಿರ್ತೀರ ಅದನ್ನು ಶ್ರೀಮನ್ ಮಹಾವಿಷ್ಣುವಿನ ಪಾದದ ಬಳಿಗೆ ಹಾಕ್ಕೊಳ್ಳಿ. ಇದನ್ನು ಮಾಡೋದನ್ನು ಮರಿಬೇಡಿ. ಇದಾದ ಮೇಲೆ 2 ಮಣ್ಣಿನ ದೀಪವನ್ನು ಶ್ರೀಮನ್ ಮಹಾವಿಷ್ಣುವಿನ ಮುಂದೆ ಹಚ್ಚಿ ನಂತರ ರಾಯರ ಮುಂದೆ 5 ಮಣ್ಣಿನ ದೀಪಗಳನ್ನು ಏಕಕಾಲಕ್ಕೆ ಹಚ್ಕೊಳ್ಳಿ. ಅವತ್ತಿನ ಇಡೀ ದಿವಸನೇ ವಿಶೇಷ, ಹೀಗಾಗಿ ನಾನು ಟೈಮಿಂಗ್ಸನ್ನು ಪರ್ಟಿಕ್ಯುಲರ್ ಆಗಿ ಹೇಳಿಲ್ಲ. 6:30 ಒಳಗಡೆ ನೀವು ದೀಪವನ್ನು ಹಚ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ದೀಪಗಳನ್ನೆಲ್ಲ ಹಚ್ಕೊಂಡ್ಮೇಲೆ ಊದ್ಗಡ್ಡಿಯಿಂದ ಧೂಪವನ್ನು ತೋರಿಸ್ಬಿಟ್ಟು ಅವತ್ತು ಸಂಪೂರ್ಣವಾಗಿ ನೀವೇನು ಮಾಡಬೇಕು ಅಂತಂದರೆ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಬೇಕಾಗತ್ತೆ. ಅವತ್ತಿನ ದಿವಸ ಅಂದರೆ ಚತುರ್ದಶಿಯ ದಿವಸ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿದ್ರೆ 11 ಬಾರಿ ನೀವು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದಷ್ಟು ನಿಮಗೆ ಪುಣ್ಯ ಬರುತ್ತೆ. ಇದಾದ ಮೇಲೆ ರಾಯರ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ. ರಾಯರಿಗೆ ಗಂಡಸರೇನಾದರೂ ಅಭಿಷೇಕ ಮಾಡೋಂತಹ ಪರಿಪಾಠ ಇದ್ದರೆ ಚತುರ್ದಶಿಯ ದಿವಸ ರಾಯರಿಗೆ ಅಭಿಷೇಕವನ್ನು ಮಾಡಿ ಬಹಳ ಒಳ್ಳೆಯದು. ಮತ್ತು ಚತುರ್ದಶಿಯ ದಿವಸ ರಾಯರಿಗೆ 21 ತುಪ್ಪದ ಹೂಬತ್ತಿಗಳ ಸೇವೆಯನ್ನು ಮಾಡಬಹುದು. ಜೊತೆಗೆ ನೋಡಿ 365 ಬತ್ತಿ ಹಚ್ಚುವಂತಹದ್ದು ನೀವೀಗ ಆಲ್ರೆಡಿ ಕೇಳಿದ್ದೀರಾ. ಆ 365 ಬತ್ತಿ ಹಚ್ಚುವಂತಹ ಸೇವೆಯನ್ನು ನಾವು ಮನೆಯಲ್ಲೇ ಮಾಡಬಹುದು. ಆದರೆ ಈ 21 ಹೂಬತ್ತಿ ಸೇವೆ ಮಾಡೋರೇ ಇರಬಹುದು, 365 ಬತ್ತಿಯನ್ನು ಮನೆಯಲ್ಲಿ ಹಚ್ಚೋರೇ ಇರಬಹುದು. ಆದಷ್ಟು ಮನೆಯಲ್ಲಿ ಮಾಡ್ಕೊಳ್ಳಿ. ಆಗಲಿಲ್ಲ ಅಂತಂದಾಗ ಹೊರಗಡೆಯಿಂದ ತರುವಂಥದ್ದನ್ನು ಮಾಡಿ. ಈ 365 ಬತ್ತಿ ಹೇಗೆ ಹಚ್ಚುವಂತಹದ್ದು ಅಂತಂದರೆ ಆ ಬತ್ತಿ ಹಿಡಿಯುವಂತಹದ್ದು ಒಂದು ದೊಡ್ಡ ಮಣ್ಣಿನ ದೀಪವನ್ನು ತಗೊಂಡು ಬನ್ನಿ. ಆ ಮಣ್ಣಿನ ದೀಪವನ್ನು ಒಂದು ತಟ್ಟೆಯಲ್ಲಿ ಇಟ್ಬಿಟ್ಟು 3 ಕಡೆ ಅರಿಶಿನ ಕುಂಕುಮವನ್ನು ಹಚ್ಚಿ. ಆದಷ್ಟು ಈ ದೀಪವನ್ನು ಕೊಬ್ಬರಿ ಎಣ್ಣೆ ಇಲ್ಲ ಅಂತಂದರೆ 5 ತರಹದ ಮಿಕ್ಸ್ ಆಯಿಲ್ ಬರುತ್ತಲ್ಲ ಅದರಲ್ಲಿ ಇದನ್ನು ಹಚ್ಚುವಂಥದ್ದನ್ನು ಮಾಡಿ. ಒಂದು 3 ಕಡೆ ಅರಿಶಿನ ಕುಂಕುಮ ಇಟ್ಬಿಟ್ಟು ಒಂದು ತಟ್ಟೆನಲ್ಲಿ ಈ ದೀಪ ಇಟ್ಟು ಸ್ವಲ್ಪ ಹೂಗಳನ್ನು ಇಟ್ಬಿಟ್ಟು ಮನೆಯಲ್ಲಿ ಏನೇ ಕಷ್ಟಗಳಿದ್ರೂ ಕೂಡ ನಿವಾರಣೆ ಆಗಲಿ ಅಂತ ಹೇಳಿ ಕೇಳಿಕೊಂಡು ಊದ್ಬತ್ತಿಯಲ್ಲಿ ಈ ದೀಪವನ್ನು ಹಚ್ಚಿ. ಈ 365 ಬತ್ತಿ ದೀಪವನ್ನು ಯಾರೂ ಕೂಡ ರಾಯರ ಮಠಗಳಲ್ಲಿ ಹಚ್ಚಬೇಡಿ. ಈಗ ನೀವೇನೇ ಮನೆಯಲ್ಲಿ ಈ ದೀಪ ಹಚ್ಚಿದ್ರು ಚತುರ್ದಶಿ ಅಂತಂದರೆ ಕೇವಲ ರಾಯರ ಪೂಜೆ ಅಲ್ಲ, ಶ್ರೀಮನ್ ಮಹಾವಿಷ್ಣುವಿನ ಪೂಜೆಗೆ ಬಹಳ ಪ್ರಶಸ್ತವಾದಂತಹ ದಿವಸ. ಇದನ್ನು ನಾವು ಅರ್ಪಣೆ ಮಾಡುವಂತಹದ್ದು ಶ್ರೀಮನ್ ಮಹಾವಿಷ್ಣುವಿಗೆ. ರಾಯರು ನೀವು ಏನು ಮನೆಯಲ್ಲಿ ದೀಪ ಹಚ್ತೀರಾ ಅದನ್ನು ರಾಯರು ಶ್ರೀಮನ್ ಮಹಾವಿಷ್ಣುವಿಗೆ ಅರ್ಪಣೆ ಮಾಡ್ತಾರಂತೆ. ಆ ದೀಪವನ್ನು ನೀವು ಅವತ್ತಿನ ದಿವಸ ಬೆಳಗಿದ್ರೆ ಹೀಗಾಗಿ ತಪ್ಪದಲ್ಲೇ ಹಚ್ಚಿ ಅದು ಎಷ್ಟೊತ್ತು ಉರಿಯುತ್ತೆ ಅಷ್ಟು ಕೂಡ ನಿಮ್ಮ ಕಷ್ಟಗಳು ಮನೆಯಲ್ಲಿ ಕಳೆಯುತ್ತೆ. ಯತಿಗಳಿಗೆ ಈ 365 ಬತ್ತಿಯ ದೀಪವನ್ನು ಹಚ್ಚುವಂತಹದ್ದು ಅಷ್ಟೇ ಶ್ರೇಷ್ಠ ಅಲ್ಲ. ಹೀಗಾಗಿ ಮಠಗಳಲ್ಲಿ ಈ ಸೇವೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಇನ್ನು ಅವತ್ತಿನ ದಿವಸ ಏನಾದರೂ ಸಿಹಿಯನ್ನು ಮಾಡಿ ಜೊತೆಯಲ್ಲಿ ಒಂದು ಅನ್ನದ ಬಗೆ ಪುಳಿಯೋಗರೆನೋ ಇಲ್ಲ ಏನೂ ಆಗಲಿಲ್ವ ಸ್ವಲ್ಪ ವೈಟ್ ರೈಸ್ ಮಾಡಿ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿಬಿಟ್ಟು ಜೊತೆಯಲ್ಲಿ ಏನಾದರೂ ಹಣ್ಣುಗಳನ್ನು ಇಟ್ಟು ಶ್ರೀಮನ್ ಮಹಾವಿಷ್ಣುವಿಗೆ ಒಂದು ನೈವೇದ್ಯ ಇಡಿ, ರಾಯರಿಗೆ ಇನ್ನೊಂದು ನೈವೇದ್ಯವನ್ನು ಇಟ್ಟು ಪಂಚಾರತಿಯನ್ನು ಮಾಡಿ. ಸ್ತೋತ್ರಗಳು ಅಂತ ಹೇಳಿ ಬಂದಾಗ ಇನ್ನೇನು ವಿಷ್ಣು ಸಹಸ್ರನಾಮ ಹೇಳ್ಕೊಂಡಿರ್ತೀರ, ರಾಯರ ಅಷ್ಟೋತ್ತರ, ರಾಯರ ಅಕ್ಷರ ಮಾಲಿಕಾ ಸ್ತೋತ್ರ, ರಾಯರ ಗಾಯತ್ರಿ ಮಂತ್ರ ಎಲ್ಲವನ್ನು ಕೂಡ ಹೇಳಿಕೊಂಡು ನೈವೇದ್ಯ ಇಟ್ಟಾದ ಮೇಲೆ ಪಂಚಾರತಿ ಮಾಡಿ ಮಹಾಮಂಗಳಾರತಿಯನ್ನು ಮಾಡ್ಕೊಳ್ಳಿ. ಅವತ್ತಿನ ದಿವಸ ಸಾಧ್ಯ ಆದರೆ ಯಾವುದಾದ್ರೂ ಶ್ರೀಮನ್ ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಜೊತೆಗೆ ರಾಯರ ಮಠಕ್ಕೂ ಹೋಗಿ ದರ್ಶನವನ್ನು ಮಾಡಿ. ಜನ್ಮಾಂತರದ ಪಾಪಗಳು ನಶಿಸಿ ಬಹಳ ಒಳ್ಳೆಯ ಫಲಗಳನ್ನು ಈ ಚತುರ್ದಶಿ ಪೂಜೆ ಕೊಡುತ್ತೆ. ಎಲ್ರಿಗೂ ಕೂಡ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಈ ಪೂಜೆನ ತಪ್ಪದೆ ಮಾಡಿ. ಗುರುವಾರದ ಪೂಜೆ ನೆಕ್ಸ್ಟ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ನಮಸ್ಕಾರ.